ಹಿಂದೂ ಅಂದ್ರೆ ಯಾರು? ಯಾರೋ ನಮ್ಮ ದೇಶಕ್ಕೆ ದಾಳಿ ಮಾಡಲಿಕ್ಕೆ ಬಂದಿರತಕ್ಕಂಥವ್ರ ನಾಲಿಗೆ ಹೊರಳಲಿಲ್ಲ, ಅದು ಸಿಂಧು ಹೋಗಿ ಹಿಂದೂ ಆಯ್ತು, ಏನೇನೋ ಕತೆ ಕಟ್ಟಿ ಹಿಡಿದು ಯಾರ್ದೋ ನಾಲಿಗೆ ಹೊರಳಲಿಲ್ಲ, ಅವರು ಮಾಡಿರೋ ತಪ್ಪಿಗೆ, ಅವರ ನಾಲಿಗೆ ಮಾಡಿರೋ ತಪ್ಪಿಗೆ ನಾವು ಹಿಂದೂಗಳಾದ್ವಿ ಅಂತ ನಮ್ಮ ತಲೆಯಲ್ಲಿ ಕಟ್ಟಿದ್ರು. ಹೌದ್ ತಾನೇ ಇದು? ಸ್ವಾಮಿ ಹೀನಂ ದೂಷಯತಿ ಇತಿ ಹಿಂದೂ. ಅದಕ್ಕಿಂತಲೂ ಈ ಜಗತ್ತು ಕಣ್ಣು ಬಿಡೋಕ್ಕಿಂತ ಮುಂಚೆನೂ ಕೂಡ ಈ ದೇಶ ಹಿಂದೂ ದೇಶ ಆಗಿತ್ತು. ನಮ್ಮ ಅನೇಕ ಸಾವಿರ ಗ್ರಂಥಗಳು ಅದನ್ನ ಸಾರಿ ಸಾರಿ ಹೇಳ್ತವೆ. ಹಿಂದೂ ಅಂದ್ರೆ ಏನು? ಇದೊಂದು ಸಮುದಾಯದ ಹೆಸರಲ್ಲ, ಇದೊಂದು ಜಾತಿ ಹೆಸರಲ್ಲ. ಹೀನಂ ದೂಷಯತಿ ಇತಿ ಹಿಂದೂ. ದೂಷಿಸ್ತಾರೆ ಯಾರು, ಕೆಟ್ಟದ್ದನ್ನ ವಿರೋಧಿಸ್ತಾರೆ ಯಾರು, ದುಷ್ಟತೆಯನ್ನ ವಿರೋಧಿಸ್ತಾರೆ, ಅಂಥವನು ಹಿಂದೂ ಅಂತ ನಮ್ಮ ಸಂಸ್ಕೃತ ಸಾಹಿತ್ಯಗಳಲ್ಲೇ ಹೇಳಿತ್ತು. ಇವತ್ತು ಹಿಂದೂ ಅಂತಂದ್ರೆ ಕೆಲವರು ಕಿವಿಗೆ ಬಿಸಿ ಮಾಡಿದ ಸೀಸವನ್ನು ಹೊಯ್ದಂಗಾಗತ್ತೆ. ಇಲ್ಲ, ನಾವು ಜಾತ್ಯಾತೀತರು, ಅಪ್ಪ ಅಮ್ಮನ ಪರಿಚಯ ಇಲ್ಲೇ ಇರ್ತಕ್ಕಂಥವ್ರು ಮಾತ್ರ ಜಾತ್ಯಾತೀತರು ಅಂತ ಹೇಳ್ಕೊಂತಾರೆ. ಮೊದಲು ನಿಮ್ಮ ಎದೆ ಮುಟ್ಕೊಂಡು ನೋಡ್ಕೊಳ್ಳಿ. ಜಾತ್ಯಾತೀತರು ಅಂತ ಹೇಳ್ಕೊಳ್ತಕ್ಕಂಥ ಬುದ್ಧಿಜೀವಿಗಳೇ, ದುರ್ಬುದ್ಧಿಜೀವಿಗಳೇ, ಮೊದಲು ನಿಮ್ಮ ಎದೆ ಮುಟ್ಟಿ ನೋಡ್ಕೊಳ್ಳಿ. ನಿಮಗೂ ಅಪ್ಪ ಅಮ್ಮ ಇದ್ದಾರೆ. ಅಪ್ಪ ಅಮ್ಮ ಇಲ್ಲದೆ ಇದ್ರೆ, ಅಪ್ಪನ ಪರಿಚಯ ಇಲ್ಲದೆ ಇದ್ರೆ ಹೇಳ್ಕೊಳ್ಳಿ ನೀವು ಜಾತ್ಯಾತೀತರು ಅಂತ. ನಾನಂತೂ ಜಾತ್ಯಾತೀತ ಅಲ್ಲ. ಇಲ್ಲಿ ಸೇರಿರ್ತಕ್ಕಂಥವ್ರು ಯಾರು ಜಾತ್ಯಾತೀತರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವರಿಗೆಲ್ಲರಿಗೂ ಅಪ್ಪ ಅಮ್ಮನ ಪರಿಚಯ ಇದೆ.